ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಇದು ಸಂಡೇ ವ್ಲಾಗ್ ಆಗಿರುತ್ತೆ, ಭಾನುವಾರದ ಬಾಡೂಟದ ವ್ಲಾಗ್. ಹಾಗಾಗಿ ಇವತ್ತು ನಮ್ಮ ಮನೆಯಲ್ಲಿ ನಾವು ನಾನ್ ವೆಜ್ ಮಾಡ್ತಿದ್ದೀವಿ. ಕೋಳಿ ಬಸ್ಸಾರು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ, ಬನ್ನಿ ನೋಡೋಣ. ಮತ್ತು ನಾಟಿ ಕೋಳಿ ಬಸ್ಸಾರನ್ನ ಚೆನ್ನಾಗಿ ಮಾಡ್ತಾರೆ, ಹಾಗಾಗಿ ತೋರಿಸ್ಕೊಡೋಣ ಅಂತ ತೋರಿಸ್ತಿದ್ದೀನಿ ವ್ಲಾಗಲ್ಲಿ. ಹಾಗಿದ್ರೆ ಬನ್ನಿ, ಲೆಟ್ಸ್ ಗೆಟ್ ಇನ್ ಟು ದಿ ವಿಡಿಯೋ. ಮೊಟ್ಟೆ ಕೋಳಿ ಸಾರು ಇವತ್ತು ನೋಡ್ತಿದ್ದೀರಲ್ಲ, ಎಷ್ಟು ಮೊಟ್ಟೆ ಇದೆ, ಚೆನ್ನಾಗಿರುತ್ತೆ ಟೇಸ್ಟ್. ಈ ಥರ ಮೊಟ್ಟೆ ಕೋಳಿ ಸಾರು ಮಾಡಿದ್ರೆ ಅಪರೂಪಕ್ಕೆ ಸಿಕ್ಕಿದೆ ಇವತ್ತು. ನೋಡೋಣ ಬನ್ನಿ ಸಾರು ಹೇಗೆ ಬರುತ್ತೆ ಅಂತ. ಮೊಟ್ಟೆ ಅಷ್ಟೇ, ಅದು ನಾಟಿ ಕೋಳಿ ಮೊಟ್ಟೆ. ಇವತ್ತು ಅಡುಗೆನೆಲ್ಲಾನು ಒಲೆಯಲ್ಲಿ ಮಾಡೋಣ ಅಂತ ಹೇಳಿ, ಯಾಕಂದರೆ ಇದರಲ್ಲಿ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ. ನಮಗೆ ತುಂಬಾ ಇಷ್ಟ ಒಲೆ ಊಟ ಮಾಡಿಕೊಂಡು ತಿನ್ನೋದು ಅಂದರೆ. ಇತ್ತೀಚೆಗಂತೂ ವೀಕ್ಲಿ ಒನ್ಸ್ ಆದರೂ ಮಾಡ್ಕೊಂಡು ತಿಂತಿದ್ದೀವಿ. ಇವತ್ತಿನ ಗೆಸ್ಟ್ ಇವರೇ. ನಾಟಿ ಕೋಳಿ ಬಸ್ಸಾರು ಮಸಾಲಾಗೆ ಏನೇನು ಬೇಕು ಐಟಮ್ಸ್ ಅದನ್ನು ಇಲ್ಲಿ ಹಾಕ್ಕೊಂಡಿದ್ದೀವಿ. 2 kg ನಾಟಿ ಕೋಳಿಗೆ ಇಷ್ಟು ಕ್ವಾಂಟಿಟಿ ತೊಗೊಂಡಿದ್ದಾರೆ ನಮ್ಮತ್ತೆ. ಈಗ ಈರುಳ್ಳಿ ಉದ್ದದಾಗಿ ಹಚ್ಚಿ ಹಾಕಿರೋದು 5 to 6 ಇರ್ಬೋದು, ಮೀಡಿಯಮ್ ಸೈಜ್. ಮತ್ತು ಒಂದು ಸ್ವಲ್ಪ ಕೈ ಹಿಡಿಯಷ್ಟು ಬೆಳ್ಳುಳ್ಳಿ, ಶುಂಠಿ, ಚಕ್ಕೆ, ಲವಂಗ ಒಂದು 2 ಅಷ್ಟು ಹಾಕಿದ್ದಾರೆ ಅಷ್ಟೇ. ಧನಿಯಾ ಪುಡಿ ಕೈನಲ್ಲಿ ಒಂದು 3 ಹಿಡಿಯಷ್ಟು ತೊಗೊಂಡು ಹಾಕಿದ್ದಾರೆ. ಇವರೆಲ್ಲ ಎಕ್ಸ್ಪರ್ಟ್ಸ್, ಕೈಯಲ್ಲೇ ಹಾಕಿಬಿಡ್ತಾರೆ ಅಳತೆ ಎಲ್ಲನೂ. ಮತ್ತು ಖಾರದ ಪುಡಿ 2 ಕೈ ಹಿಡಿಯಷ್ಟು ಹಾಕಿದ್ದಾರೆ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ರುಬ್ಕೊಂಡು ಬೇಕಾಗುತ್ತೆ. ಇಲ್ಲಿ ಈಗ ಶುರು ಮಾಡ್ತಿದ್ದೀವಿ. ಈಗ ಪಾತ್ರೆಗೆ ಎಣ್ಣೆ ಹಾಕ್ಕೊತಿದ್ದೀನಿ. ಎಣ್ಣೆ ಕಾದಿದ ನಂತರ ಈಗ ಚಿಕನ್ ಹಾಕ್ತಿದ್ದೀನಿ, ನಾಟಿ ಕೋಳಿ. ಕಡಲೆಕಾಳನ್ನ ಇವತ್ತು ಸಾರು ಮಾಡ್ತೀವಿ ಅಂತ ನೆನೆನೆ ನೀರಲ್ಲಿ ನೆನೆಸಿಟ್ಟಿದ್ವಿ. ಸೊ ಈಗ ಬೇಯಿಸ್ಕೊಂಡು ಕುಕ್ಕರಲ್ಲಿ 3 ಇಂದ 4 ವಿಸಿಲ್ ಕೂಗಿಸ್ಕೊಂಡು ಈಗ ಅದನ್ನು ತೊಗೊಂಡು ಬಂದು ಇದಕ್ಕೆ ನೀರು ಸಮೇತವಾಗಿ ಚಿಕನ್ಗೆ ಈ ಕಾಳುಗಳನ್ನ ಬೆರೆಸ್ಕೊತಿದ್ದೀನಿ. ಇದು ನಮ್ಮ ಅತ್ತೆ ರೆಸಿಪಿ. ನಾನು ಯಾವತ್ತೂ ನಾಟಿ ಕೋಳಿ ಸಾರು ಮಾಡಿಲ್ಲ, ನಮ್ಮ ಅತ್ತೆನೇ ಮಾಡೋದು. ನಮ್ಮಮ್ಮ ಮನೇಲಿ ನಮ್ಮಮ್ಮ ಅವ್ರು ಮಾಡ್ತಾರೆ. ಒಳಗಡೆ ಮಸಾಲ ಎಲ್ಲ ರುಬ್ಕೋತಿದ್ದಾರೆ, ಹಾಗಾಗಿ ಒಂದೊಂದಾಗಿ ಹೇಳ್ತಾ ಹೋಗ್ತಿದ್ರು ನಮ್ಮ ಅತ್ತೆ. ಸೊ ನಾನು ಹಾಗೆ ಮಾಡಿಕೊಂಡು ಬಂದೆ, ಹೆಲ್ಪ್ ಮಾಡಿದೆ ಅಷ್ಟೇ. ಅರ್ಜುನ್ ಇವರು ಭಾಸ್ಕರ್ ಕಸಿನ್. ಸೊ ತುಂಬಾ ನಾಚ್ಕೋತಿದ್ರು ವಿಡಿಯೋ ಬೇಡ ಅಂತ. ಆಗ ಕ್ಯಾಪ್ಚರ್ ಮಾಡಿದ್ದು. ಮತ್ತು ನೋಡಿದ್ರಲ್ಲ ಮಸಾಲ ಹಾಕಿ ಈರುಳ್ಳಿ ಅದೆಲ್ಲನೂ ಹುರ್ಕೊಂಡಿದ್ವಲ್ಲ, ಆ ಮಸಾಲ ಇದು. ಸೊ ಈಗ ಮಸಾಲಾನ ಹಾಕಿದ್ದಾರೆ. ಹಾಕಿ ಸ್ವಲ್ಪ ನೀರು ಹಾಕಿ ಬೆರೆಸ್ಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಸಾರನ್ನ ಕುದಿ ಬರ್ತಿದೆ. ಈಗ ಒಂದು 70% ಅಷ್ಟು ಬೆಂದಿದೆ, ನೋಡ್ಕೋಬೇಕು. ತೆಂಗಿನಕಾಯಿ, ಗಸಗಸೆ ಇದನ್ನು ಸಪ್ರೇಟಾಗಿ ರುಬ್ಕೊಂಡಿದ್ದಾರೆ. ಮತ್ತು ಸಾರು ಹೇಗೆ ಬೆಂದಿದೆ ಅಂತ ನೋಡ್ಕೋತಿದ್ದಾರೆ. ಅಂದರೆ ಕಾಲು ಬೆಂದಿದೆಯಾ, ಕೋಳಿದು ಕಾಲಿರುತ್ತಲ್ಲ ಅದು ಸ್ಕಿನ್ ಔಟಾಗಿ ಬಂದಿದ್ರೆ ಅದು ಬೆಂದಿದೆ ಅಂತ. ಅಕ್ಕಿ ಕೈ ಮುಷ್ಟಿ ಅಷ್ಟು ತೊಗೊಂಡು ಮತ್ತು 7 ಇಂದ 8 ರೆಡ್ ಚಿಲ್ಲೀಸ್ನ ತೊಗೊಂಡಿದ್ದಾರೆ. ಇಲ್ಲಿ ಇದನ್ನು ಗ್ರೈಂಡ್ ಮಾಡಿಕೊಂಡು ಬರ್ತಾರೆ. ಅಷ್ಟರಲ್ಲಿ ಆಲ್ಮೋಸ್ಟ್ ಇನ್ನೇನು ಆಗ್ತಿದೆ, ಇನ್ನೊಂದು 5 ನಿಮಿಷದಲ್ಲಿ ಇಳಿಸ್ತೀವಿ ಅಂದಾಗ ಈ ಮೊಟ್ಟೆನ ಹಾಕಿದರೆ ಬೆಂದ್ಕೊಳ್ಳುತ್ತೆ. ಸೊ ಈಗ ಇದನ್ನು ಕೊನೆಯಲ್ಲಿ ಹಾಕ್ಕೊಂಡು ಆಯಿತು. ಈಗ ತಟ್ಟೆ ಮುಚ್ಚಿ ಒಂದು 5 ನಿಮಿಷ ಬೇಯಿಸಿ ತೆಗೆದಿದ್ದಾರೆ. ನೋಡ್ತಿದ್ದೀರಲ್ಲ ಏನು ಸಖತ್ತಾಗಿವೆ. ಚಿಕನ್ನ ಸಪ್ರೇಟ್ ಮಾಡಿ ಎತ್ತಿಟ್ಕೋಬೇಕು, ಅದಕ್ಕೆ ಇದರಲ್ಲಿ ಸೋದಿಸ್ಕೊತಿದ್ದಾರೆ ಈ ರೀತಿ. ಚಿಕನ್ ಸಪ್ರೇಟು ಮತ್ತು ಸಾರಿನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ತಿದ್ದಾರೆ, ನೋಡ್ತಿದ್ದೀರಲ್ಲ. ಈಗ ಫಸ್ಟ್ಲಿ ಸಾರಿಗೆ ಒಗ್ಗರಣೆ ಹಾಕ್ಕೊತಿದ್ದಾರೆ. ಸ್ವಲ್ಪ ಎಣ್ಣೆ, ಸಾಸಿವೆ, ಈರುಳ್ಳಿ, ಕರಿಬೇವು ಹುರ್ಕೋತಿದ್ದಾರೆ. ಈಗ ಇದಕ್ಕೆ ಸಾರನ್ನ ಹಾಕ್ತಿದ್ದಾರೆ. ತೆಂಗಿನಕಾಯಿ, ಗಸಗಸೆ ರುಬ್ಬಿದ್ರಲ್ಲ ಅದನ್ನು ಈಗ ಹಾಕ್ಕೋತಿದ್ದಾರೆ, ನೋಡಿದ್ರಲ್ಲ. ಸೊ ಈಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕಾಗತ್ತೆ. ಕುದಿಸ್ಕೊಂಡು ಕೊನೆಯಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದರೆ ಮುಗೀತು. ಕಡಲೆಕಾಯಿ ಇತ್ತು ಆ ಕಡೆ. ಅರ್ಜುನ್ ಐಡಿಯಾ ಕೊಟ್ಟ, ಇದರ ಮೇಲೆ ಹಾಕಿ ತಿನ್ನಿ ಚೆನ್ನಾಗಿರುತ್ತೆ ಅಂತ. ಸೊ ಸ್ಮಿತಾ ಹಾಕಿ ಈಗ ಕೊಡ್ತಿದ್ದಾಳೆ. ಚೆನ್ನಾಗಿತ್ತು ತಿನ್ನೋದಕ್ಕೆ. ಹಾಕಿದರೆ ಟೇಸ್ಟ್ ಇನ್ನೂ ಚೆನ್ನಾಗಾಗತ್ತೆ. ಮೆಣಸಿನ್ಕಾಯಿ ನೀವು ಹಾಕಿ ಪುಡಿ ಮಾಡಿದ್ರಲ್ಲ, ಅದರದ್ದು ಪುಡಿನ ಕೊನೆಯಲ್ಲಿ ಹಾಕಿದರೆ ಫಸ್ಟ್ ಕ್ಲಾಸಾಗಿರುತ್ತೆ ಸಾರು. ನಾಟಿ ಕೋಳಿ ಬಸ್ಸಾರು. ನಾಟಿ ಕೋಳಿ ಇಟ್ಕೊಂಡಿದ್ವಲ್ಲ ಸೈಡಲ್ಲಿ, ಅದಕ್ಕೆ ಈಗ ಒಗ್ಗರಣೆ ಹಾಕ್ತಿರೋದು. ಸೇಮ್ ಎಣ್ಣೆ ಹಾಕಿ ಈರುಳ್ಳಿ, ಕರಿಬೇವು,
ಸಾಸಿವೆ ಇದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಹುರ್ಕೋಬೇಕು. ಬೆಂದಂಗೆ ಅದು. ಈಗ ಇದಕ್ಕೆ ಚಿಕನ್ ಬೇಯಿಸಿಟ್ಟಿದ್ವಲ್ಲ ಸೈಡಲ್ಲಿ, ಅದನ್ನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಉದುರಿಸಿದ್ರೆ ಕೊನೆಯಲ್ಲಿ, ಮತ್ತು ಅಕ್ಕಿದು ಮೆಣಸಿನ್ಕಾಯಿ ಪುಡಿನ ಹಾಕಿದರೆ ಟೇಸ್ಟಿಯಾದ ಬಸ್ಸಾರ್ ನಾಟಿ ಕೋಳಿ ಫ್ರೈ ರೆಡಿ. ನೋಡಿದ್ರಲ್ಲ, ಓಕೆ, ಇದಿಷ್ಟೇ ಮುಗೀತು. ಮಾಮ ಬಂದು ಕೇಳ್ತಿದ್ರು, ಬೆಳಿಗ್ಗೆ ತಾನೇ ಬಂತು ಈ ಟೇಬಲ್ನ, ಮತ್ತೆ ನಮಗೋಸ್ಕರ ಯಾವಾಗಲೂ ಕೆಳಗಡೆ ಕೂತ್ಕೊಂಡು ತಿಂತೀವಿ ಅಂತ ಮಕ್ಕಳೆಲ್ಲನೂ ಟೇಬಲ್ ತರಿಸಿದ್ರು. ಟೆರೆಸ್ ಮೇಲೆ ಓಪನ್ ಸ್ಪೇಸ್ ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಸಹ ಪ್ರಾಜೆಕ್ಟ್ ವರ್ಕ್ ಎಲ್ಲ ಇಲ್ಲೇ ಮಾಡ್ತಿದ್ದಾರೆ, ನೋಡ್ತಿದ್ದಾರಲ್ಲ. ನಾನು ಆ್ಯಸ್ ಯೂಶುವಲ್ ಮಟನ್ ಬಿರಿಯಾನಿ ಮಾಡ್ತಿದ್ದೀನಿ. ಅದಕ್ಕೀಗ ಎಣ್ಣೆ ಹಾಕ್ಕೊಂಡೆ. ಸುಮಾರು ಸಲ ತೋರಿಸಿದ್ದೀನಿ, ಆದರೂ ತೋರಿಸೋಣ ಈ ವ್ಲಾಗಲ್ಲಿ ಅಂತ ಹೇಳಿ ತೋರಿಸ್ತಿದ್ದೀನಿ. ಮತ್ತೆ ಅದು ಸ್ವಲ್ಪನೇ ಈರುಳ್ಳಿ, ಸುಮ್ಮನೆ ಇರೋ. ಅದೇ ಹಿಂಗೆಲ್ಲಾನು ಸುಮ್ಮನೆ ತಮಾಷೆ ಮಾಡ್ಕೊಂಡಿರ್ತಾರೆ. ಪಲಾವ್ ಸಾಮಾನೆಲ್ಲ ಹಾಕ್ಕೊಂಡು ಈರುಳ್ಳಿ ಟೊಮೆಟೊ ಹಾಕಿದ್ದೀನಿ. ಬೆಂದಿದ ನಂತರ ಈಗ ಮಟನ್ ನೀರು ಹಾಕಿ ಉಪ್ಪು ಖಾರ ಎಲ್ಲ ಹಾಕಿ ಬೇಯಿಸಿಟ್ಟಿದ್ವಿ. ಸೊ ಆ ಮಟನ್ನ ಈಗ ಹಾಕೋತಿದ್ದೀನಿ. ಗರಂ ಮಸಾಲ, ಧನಿಯಾ ಪುಡಿ, ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿ ಹಾಕಿ ಮಟನ್ನ ಬೇಯಿಸ್ತಿದ್ದೀನಿ. ಉಪ್ಪು ಮಟನ್ ಬೇಯಿಸುವಾಗಲೇ ಹಾಕಿದ್ವಿ. ಬಿರಿಯಾನಿ ಮಸಾಲ ಏನೇನು ಹಾಕಿದ್ದೀನಿ ಅಂದರೆ ಚಕ್ಕೆ, ಲವಂಗ, ಬೆಳ್ಳುಳ್ಳಿ, ಶುಂಠಿ, ಈರುಳ್ಳಿ, ಕೊತ್ತಂಬರಿ, ಪುದೀನ ಇದಿಷ್ಟು ಹಾಕಿ ರುಬ್ಬಿಟ್ಟಿದ್ದೆ. ಸೊ ಇದು ಬಿರಿಯಾನಿ ಮಸಾಲ. ಇದನ್ನೀಗ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರೋವರೆಗೂ, ಅದರದ್ದು ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಕುದಿಸ್ತಿದ್ದೀನಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕುದಿಯೋಕ್ಕೆ ಬಿಡಬೇಕಾಗತ್ತೆ. ಸೊ ಈಗ ಈಗ ಆಲ್ಮೋಸ್ಟ್ ಮುಕ್ಕಾಲು ಭಾಗ ಆಗಿದೆ. ಈಗ ನಿಂಬೆಹಣ್ಣು ರಸ ಹಾಕ್ತಿದ್ದೀನಿ. ನಿಂಬೆಹಣ್ಣು ರಸ ಹಾಕಿ ಈಗ ಇದನ್ನು ಒಂದ್ಸಲ ಚೆನ್ನಾಗಿ ತಿರುಗಿಸ್ಕೊಂಡ್ಬಿಟ್ಟು ತಟ್ಟೆನ ಕ್ಲೋಸ್ ಮಾಡಿ ಇಡ್ತಿದ್ದೀನಿ. ಇನ್ನೇನು ಇಳಿಸ್ತಿದ್ದೀವಿ ಅಂದಾಗ ಈಗ 1 ಸ್ಪೂನ್ ತುಪ್ಪ ಹಾಕ್ತಿದ್ದೀನಿ. 1 ಇಲ್ಲ 2 ಸ್ಪೂನ್ ತುಪ್ಪ ಹಾಕಿ, ನೋಡಿದ್ರಲ್ಲ, ಮಟನ್ ಬಿರಿಯಾನಿ ರೆಡಿ ಆಯಿತು. ಎಷ್ಟು ಎಮ್ಮಿ ಆ್ಯಂಡ್ ಡೆಲಿಷಿಯಸ್ ಕಾಣ್ತಿದಲ್ಲ. ಸೊ ಇದಿಷ್ಟೇ. ಭಾಸ್ಕರ್ ಪವನ್ಗೆ ತಿನ್ನಿಸ್ತಾ ಇದ್ರು ಒಳಗಡೆ. ಇನ್ನೇನು ಬಿಸಿ ಬಿಸಿ ಮುದ್ದೆ ಕೂಡ ರೆಡಿ ಆಯಿತು, ನೋಡ್ತಿದ್ದೀರಲ್ಲ, ರಾಗಿ ಮುದ್ದೆ. ವಿಡಿಯೋ ಮಾಡಿದರೆ ಸಾಕು ಅರ್ಜುನ್ ಮುಖ ಮುಚ್ಕೊಂಡೇ ಮಾತಾಡೋದು. ಕಾಮಿಡಿ ಆಗಿತ್ತು. ಸೊ ಎಲ್ಲರೂ ಎಂಜಾಯ್ ಮಾಡ್ತಾ ತಿಂತಿದ್ದಾರೆ ಹೊಸ ಡೈನಿಂಗ್ ಟೇಬಲ್ ಮೇಲೆ. ನೋಡ್ತಿದ್ದೀರಲ್ಲ, ಔಟ್ಡೋರ್ ಸಿಟ್ಟಿಂಗ್. ಅವ್ರದ್ದೆಲ್ಲ ಊಟ ಆಗಿದ ನಂತರ ನಾನು ನಮ್ಮ ಅತ್ತೆ ಕೂತ್ಕೊಂಡ್ವಿ ಊಟಕ್ಕೆ. ಚೆನ್ನಾಗಿತ್ತು. ಆಚೆಗಡೆ ಕೂತ್ಕೊಂಡು ಟೇಬಲ್ ಚೇರೆಲ್ಲ ಹಾಕ್ಸಿದಾರಲ್ಲ, ಒಂಥರ ಚೆನ್ನಾಗಿತ್ತು ತಿನ್ನೋದಕ್ಕೆ ಟೆರೆಸ್ ಮೇಲೆ. ನಾಟಿ ಕೋಳಿ ಸಾರು ಮುದ್ದೆ ಕಾಂಬಿನೇಷನ್ ಮಸ್ತ್ ಸಖತ್ತಾಗಿ ಬ್ಯಾಟಿಂಗ್ ಆಯಿತು. ಮುಗಿಸ್ಕೊಂಡು ಬಂದೆ. ನನ್ನ ತಂಗಿ ಇಲ್ಲಿ ಆಟೋ ಬುಕ್ ಮಾಡ್ತಿದ್ದಾಳೆ. ಈಗ ಕಮರ್ಷಿಯಲ್ಗೆ ಹೋಗ್ತಿದ್ದೀವಿ ಶಾಪಿಂಗ್ಗೆ. ನಾನು, ನನ್ನ ತಂಗಿ, ನಮ್ಮ ಮಕ್ಕಳು, ಅವ್ರ ಮಕ್ಕಳು, ಇಷ್ಟು ಜನ. ಸೊ ಅವಳೀಗ ಕ್ಯಾಬ್ ಆಟೋನೇ ಏನೇ ಬುಕ್ ಮಾಡಿ ಆಟೋ ಬುಕ್ ಮಾಡಿದ್ದಾಳೆ, ಬರ್ತಿದೆ. ಸೊ ಅಲ್ಲೋಗಿ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ. ಈ ನಡುವೆ ಸೈಕಲ್ ಎತ್ತೋದು ರೇರ್ ಆಗಿಬಿಟ್ಟಿದೆ. ಹಾಗಾಗಿ ಸೈಕಲ್ ತೊಗೊಂಡೊಂದು ರೌಂಡ್ ಹೋದ, ಆಟೋ ಬರೋ ಅಷ್ಟರಲ್ಲಿ ಬರ್ತೀನಿ ಅಂತ ಹೇಳಿ. ಮನೆ ಹತ್ರ ಎಷ್ಟೊತ್ತು ನಿಂತರೂ ಬರಲಿಲ್ಲ. ಹಾಗಾಗಿ ಇಲ್ಲಿ ಮೇನ್ ರೋಡ್ ಸೈಡ್ ಬಂದು ಇಲ್ಲಿ ಬಂದ ಮೇಲೆ ಆಕ್ಸೆಪ್ಟ್ ಮಾಡಿದರು. ಸೊ ಇಲ್ಲಿಂದ ಹೊರಡ್ತಿದ್ದೀವಿ. ಲೈವೇ ಮಾಡ್ತಾ ಇರೋದು.
ಬಂದಿರೋದು ಟೆಕ್ಸ್ ಮಾರ್ಟ್ಗೆ. ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡು, ಶಾಪ್ ಮಾಡು. ನಿಂಗೆ ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡು. ನಿನ್ಗೆ ಎಷ್ಟು ಬೇಕೋ ಅಷ್ಟು ಶಾಪ್ ಮಾಡು. ಅಲ್ಲಿದೆ ನೋಡು 11 to 12 years. ಮಮ್ಮಿ ಬೇಕು, ಬರ್ತೀನಿ, ಬರುವೆ. ನೋಡು ಕೀರ್ತನ ಆಗಿದೆ. ತೋರ್ಸು, ನೋಡು ಇಲ್ಲಿದ್ಯಾ ನಿಂದು? ನಾನೇ ಸೆಲೆಕ್ಟ್ ಮಾಡ್ಲಾ? ನಾನು ಸೆಲೆಕ್ಟ್ ಮಾಡೋದು ನೀನು ತಗೊಳ್ಬೇಕು. ನೆಕ್ಸ್ಟ್ ದೂರ ನಿಂತ್ಕೊ ಇನ್ನು. ಗೈಸ್ ಇದು ಒಂದೇ ನನಗೆ ಇಷ್ಟ ಆಗಿದೆ. ಹಾಂ ಬಂದೇ ಇರೋ. ಆಮೇಲೆ ಇದು ನಮ್ಮ ಆದ್ಯ ಚಿನಿಗೆ. ನನಗೂ ಲೋಚನ್ ಸಪ್ರೇಟ್. ನಡಿ. ಈ ಕಡೆ ಟರ್ನ್ ಆಗು. ಈ ಕಡೆ ಈ ಕಡೆ ನೈಸ್. ಝೂಡಿಯೋ ಸಿಕ್ತು ಅಂತ ಹೇಳಿ ವಿಂಡೋ ಶಾಪಿಂಗ್ ಮಾಡೋಣ ಅಂತ ಹೋದ್ವಿ. ಶೂಸ್ ಎಲ್ಲ ತುಂಬಾ ಚೆನ್ನಾಗಿತ್ತು. ಜಸ್ಟ್ 399 ಇದ್ರೂ ತೊಗೊಳ್ಲಿಲ್ಲ, ಹಾಗೆ ಬಂದ್ಬಿಟ್ಟೆ. ಮತ್ತು ಇಲ್ಲಿ ಮಕ್ಕಳು ಯಾವಾಗಲೂ ಕಮರ್ಷಿಯಲ್ ಬಂದರೆ ಇಲ್ಲಿ ಬರೋದು ಮಿಸ್ ಮಾಡೋದಿಲ್ಲ. ಇಲ್ಲಿ ಫ್ರ್ಯಾಂಕಿ ಐಸ್ ಕ್ರೀಮ್ಸ್ ಎಲ್ಲ ಸಿಗುತ್ತೆ. ಸೊ ಇವರಿಬ್ಬರು ಐಸ್ ಕ್ರೀಮ್ ತಿಂದರು. ನನಗೂ ಐಸ್ ಕ್ರೀಮ್ ತಿನ್ನೋಕ್ಕೆ ತುಂಬಾ ಇಷ್ಟ ಆಯಿತು. ಬಟ್ ನಂಗೆ ಕೋಲ್ಡ್ ಆಗಿತ್ತು, ಹಾಗಾಗಿ ತೊಗೊಳ್ಲಿಲ್ಲ. ಮಕ್ಕಳು ಫ್ರ್ಯಾಂಕಿ ಬೇಕು ಅಂತ ಹೇಳಿ ತೊಗೊತಿದ್ದಾರೆ. ಅವ್ರಿಗೂ ಐಸ್ ಕ್ರೀಮ್ ಕೊಡ್ಸಲ್ಲ ಅಂತ ಹೇಳಿದೆ. ಅದಕ್ಕೆ ನನಗೆ ಚಿಕನ್ ಟಿಕ್ಕಾ ರೋಲ್ ಬೇಕು ಅಂತ ಹೇಳಿದರು, ಹಾಗಾಗಿ ಕೊಡಿಸ್ತಿದ್ದೀನಿ. ಕೀರ್ತನ ಇಲ್ಲಿ ನೋಡು. ಇನ್ನೇನು ಮುಗೀತು ಎಲ್ಲ. ಈಗ ಮನೆಗೆ ಹೊರಡೋ ಸಮಯ. ಸೊ ಈಗ ಮತ್ತೆ ಆಟೋ ಸ್ಟ್ಯಾಂಡ್ ಹತ್ರ ಬಂದು ನಿಂತಿದ್ವಿ ಆಟೋ ಬುಕ್ ಮಾಡಿಕೊಂಡು. ಇವ್ರು ಇಲ್ಲಿ ಮಕ್ಳಿದ್ರೆ ಬಂದುಬಿಡ್ತಾರೆ ನೋಡಿ. ಇವರು ಬೇಕು ಅಂತ ತೊಗೊಂಡ್ರು. ಕ್ಯೂಟ್ ಆಗಿದೆ ಅಲ್ವಾ? ಓಕೆ, ಇಲ್ಲಿಗೆ ನಾನು ಈ ವ್ಲಾಗ್ನ ಎಂಡ್ ಮಾಡ್ತಿದ್ದೀನಿ. ನಾನು ಈ ವ್ಲಾಗ್ ಜಸ್ಟ್ ರ್ಯಾಂಡಮ್ ವ್ಲಾಗ್ ಅಂತ ಮಾಡಿದ್ದು. ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. ಕೀಪ್ ಸಪೋರ್ಟಿಂಗ್ ಮೀ. ಸಿ ಯು ಇನ್ ಮೈ ನೆಕ್ಸ್ಟ್ ಕಮಿಂಗ್ ವ್ಲಾಗ್. ಟಾಟಾ, ಬಾಯ್.